ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆರ್ಭಟ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೊಡಗು, ಭಾಗಮಂಡಲ, ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ ಆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್ ಅಂದರೆ ಡೇಂಜರ್ ಝೋನ್ ಅಂತ. ಭಾಗಮಂಡಲ, ತಲಕಾವೇರಿಯಲ್ಲಿ ಕೂಡ ಮಳೆ ಹೆಚ್ಚಾಗಿ ಬಂದಿದೆ. ಬರಿದಾಗಿದ್ದ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಕೂಡ ಹೆಚ್ಚಾಗಿದೆ. ಭಾಳ ಖುಷಿ ಪಡುವಂಥ ವಿಚಾರ ಇದು. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಮಡಿಕೇರಿಯ ಮುಳಿಯ ಲೇಔಟ್ ಆಗಿರ್ಬೋದು, ಕಾವೇರಿ ಹಾಲ್ ಜಲಾವೃತವಾಗಿದ್ದಾವೆ. ಮಡಿಕೇರಿಯ ಅಶೋಕಪುರದಲ್ಲಿ ಕಾರಿನ ಮೇಲೆ ಕಂಬವೊಂದು ಬಿದ್ದಿದೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೊಡಗು ಮಡಿಕೇರಿ ಭಾಗದ ದೃಶ್ಯಗಳಿದು. ಕೆಲವು ಕಡೆಗಳಲ್ಲಿ ಡ್ಯಾಮೇಜ್ಗಳಾಗಿದೆ. ಅದನ್ನ ಹೊರತುಪಡಿಸಿದರೆ ಭಾರೀ ಮಳೆಯಾಗಿದೆ. ರಸ್ತೆಗಳ ಮೇಲೆ ನೀರು ನದಿಗಳಂತೆ ಹರಿತಾ ಇದೆ. ಇನ್ನು ಕಾವೇರಿ ಭಾಗಮಂಡಲ ಏನಿದೆ ಸಂಪೂರ್ಣವಾಗಿ ಈಗ ಒಂದು ಹಂತಕ್ಕೆ ಬಂದಿದ್ದು, ಅಂದರೆ ಒಂದು ಖುಷಿಯ ಹಂತವನ್ನು ತಲುಪುವಷ್ಟು ಮಳೆಯಾಗಿದೆ. ಇನ್ನೂ ಕೂಡ ಧಾರಾಕಾರವಾಗಿ ಮಳೆ ಸುರಿಯುತ್ತೆ. ವಿದ್ಯುತ್ ಕಂಬಗಳು ಅಲ್ಲಲ್ಲಿ ಉರುಳಿ ಬಿದ್ದಿದ್ದಾವೆ ಮತ್ತು ತೆಂಗಿನ ಬೆಳೆ ಕೂಡ ಹಾನಿಯಾಗಿದೆ. 24x7 ಅನ್ನೋ ಹಾಗೆ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಜಿಲ್ಲಾಡಳಿತ ಕೂಡ ಇನ್ನೂ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ. ಕಳೆದ ವರ್ಷ ನಾವು ನೋಡಿದ್ವಿ ಕೊಡಗು ಭಾಗದಲ್ಲಿ ಯಾವ ರೀತಿ ಜನರು ಸಂತ್ರಸ್ತರಾಗಿದ್ದರು ಅಂಥೇಳಿ. ಈ ಭಾಗಮಂಡಲ ಅಲ್ಲಿ ಸುತ್ತಮುತ್ತ ಇರುವಂತಹ ಕೆಲವು ಲೇಔಟ್ಗಳಾಗಿರ್ಬೋದು ಅಥವಾ ಗ್ರಾಮಗಳಾಗಿರ್ಬೋದು ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಜಲಾವೃತ ಆಗ್ತವೆ. ನಮ್ಮನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹಲವು ಬಾರಿ ಅವರು ಕೇಳ್ಕೊಳ್ತಾನೆ ಇದ್ದಾರೆ. ಅದನ್ನು ಕೂಡ ಆಗಿಲ್ಲ.